ಯೋಚನೆ ಮಾಡಿ ಕಿತ್ಕೊಳ್ಳೋ ಹಂಗಿಲ್ಲ. ಈಗ ನಮಗೆ ಬೇಡ ಅಂತ ಹೇಳಿದ್ರು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಲ್ವಾ. ಉತ್ತರ ಕರ್ನಾಟಕ ಸೈಡೆಲ್ಲ ಬನ್ನಿ ನಾವು ಕೊಡ್ತೀವಿ, ನಾವು ಕೊಡ್ತೀವಿ, ನಮ್ಮನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆ ಹೋಗ್ತಾ ಇಲ್ಲ ಇವರು? ಏನೋ ಲಾಭ ಇದೆಯಾ? ಹಂಗಿದ್ರೆ ಏನೋ ಲಾಭ ಇದೆ ಅಂತ ನೀವು ನಮ್ಮನ್ನು ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ. ಹೊರಗಡೆ ಹೋಗಿ ಅಲ್ಲಿ ಅಭಿವೃದ್ಧಿ ಮಾಡಿ, ತುಂಬ ಬೇಕಾದಷ್ಟು ಜಾಗಗಳಿದೆ, ಅಲ್ಲಿ ಅಭಿವೃದ್ಧಿ ಮಾಡಿ. ಅದು ಕರ್ನಾಟಕಕ್ಕೆ ಸೇರ್ಕೊಳ್ಳುತ್ತಲ್ವಾ. ಕರ್ನಾಟಕ ಎಲ್ಲೇ ಅಭಿವೃದ್ಧಿ ಆದರೂ ಕರ್ನಾಟಕನೇ ಅಲ್ವಾ ಅದು. ನೀವು ಇಲ್ಲಿ ಅಭಿವೃದ್ಧಿ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತೊಗೊಳ್ಳಿ ಸರ್. ಇಲ್ಲಿ ಸ್ಕೂಲ್ ರೆಡಿ ಮಾಡಿಸಿ, ನೀರು ಕ್ಲೀನ್ ಮಾಡಿಸಿ, ಗಾಳಿನ ಒಂದೇ ಸತಿ ಕ್ಲೀನ್ ಮಾಡಿಸ್ಬಿಡ್ತೀರಾ. ಈಗ ಗಾಳಿಯಿಂದ ಕ್ಯಾನ್ಸರ್ ಬರುತ್ತಲ್ವಾ, ಗಾಳಿ ಎಲ್ಲ ಕ್ಲೀನ್ ಮಾಡಿಸಿ ಒಂದು ಕಡೆಯಿಂದ ಹೊಸ ಗಾಳಿ ಬಿಡ್ತೀರಾ ನೀವು. ಇದೆಲ್ಲ ಆಗದೆ ಇರೋ ಮಾತು. ಯಾರು ಜಮೀನು ಕೊಡಲ್ಲ. 80% ಬೇಕಂದರೆ ಬಂದಿದೆ ಅಂತ ಹೇಳಂಗಿದ್ರೆ ಸರ್ವೆ ಮಾಡಿ ತೋರಿಸಿ. ನಮಗೆ 80% ಬಂದಿದೆ ಅಂದರೆ ನಾವೇ ಬಿಟ್ಕೊಡ್ತೀವಿ. ಅದನ್ನು ಬಿಟ್ಟು ಅವರೆಷ್ಟು ದುಡ್ಡು ಕೊಡ್ತೀವಿ ಅಂದರೂ ಕೂಡ ನಾವು ಬಿಟ್ಕೊಡಲ್ಲ. ಈಗ ಬೆಂಗಳೂರು ಸುತ್ತಮುತ್ತಲೇ ಕೆಂಪೇಗೌಡ ಲೇಔಟ್ ಮಾಡಿದ್ದಾರೆ, ಜೊತೆಗೆ ವಿಶ್ವೇಶ್ವರಯ್ಯ ಲೇಔಟ್ ಮಾಡಿದ್ದಾರೆ, ಶಿವರಾಮ್ ಕಾರಂತ ಬನಶಂಕರಿ ಲೇಔಟ್ ಮಾಡಿದ್ದಾರೆ. ಇನ್ನೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯ ಕೊಡದೆ ಕೆಂಪೇಗೌಡ ಲೇಔಟಲ್ಲಿ ತಗೊಂಡಿರೋಂಥ ಲಕ್ಷಾಂತರ ಜನ ಇನ್ನೂ ಕೂಡ ಮನೆಯೇ ಕಟ್ಟಿಲ್ಲ. ಆ ಲೇಔಟೇ ಡೆವಲಪ್ ಆಗಿಲ್ಲ. ಅದನ್ನು ಫಸ್ಟ್ ಮಾಡಬೇಕಾ ಅಥವಾ ಇದನ್ನು ಮಾಡಬೇಕು? ಸರ್, ಫಸ್ಟು ನೀವು ಇದನ್ನು ಬೆಂಗಳೂರು ಮಾಡಬೇಕಂದ್ರೆ ಬೆಂಗಳೂರಿಂದ ಡೆವಲಪ್ ಮಾಡ್ಕೊಂಡು ಬರಬೇಕು. ಫಸ್ಟು ನೀನು ಆ ಜಾಗದಿಂದ ಡೆವಲಪ್ಮೆಂಟ್ ಮಾಡ್ಕೊಂಡು ಆಮೇಲೆ ಇದನ್ನು ಅಲ್ಲಿಗೆ ಸೇರಿಸ್ಕೊಬೇಕೆ ಹೊರತು ನೀನು ಅಲ್ಲೇನು ಮಾಡ್ತೀರಾ ಇದನ್ನು ಸೀದಾ ನಾನು ತೊಗೊಂಡೋಗಿ ಡೆವಲಪ್ಮೆಂಟ್ ಮಾಡ್ತೀನಿ ಅಂದರೆ ಆಗಲ್ಲ. ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಎಷ್ಟು ಜನ ದುಡ್ಡನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಾರೆ? ಹಂಗಿದ್ರೆ ನೀವು ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿದ್ದೀರಾ ಅಲ್ವಾ? ಎಷ್ಟು ಜನ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಾರೆ? ಎಷ್ಟು ಜನ ರೈತರು ಅದರಿಂದ ಉದ್ಧಾರ ಆಗಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು. ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿದ್ದು ಮಾತ್ರ ಅವರು ತಕ್ಷಣ ಡೆವಲಪ್ಮೆಂಟ್ ಮಾಡ್ತಾರೆ ಅಥವಾ ಒಂದೇ ಕಂತಲ್ಲಿ ದುಡ್ಡು ಹಾಕ್ತಾರೆ, ಅದೆಲ್ಲ ಸುಳ್ಳು. ಅವ್ರು ಕೊಡೋ ಚಿಲ್ಲರೆ ಕಾಸು ಹೆಂಗೋ ಚಿಲ್ಲರೆ ಥರ ಖರ್ಚಾಗ್ಬಿಡುತ್ತೆ. ತುಂಬ ಬೇಗನೆ ಖರ್ಚಾಗುತ್ತೆ. ಅದು ಯಾರು ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋರು ತುಂಬ ಕಡಿಮೆ ಜನ. 100 ಜನದಲ್ಲಿ ಒಂದು 10 ಜನ ಉಪಯೋಗಿಸ್ಕೊಬೋದು ಕರೆಕ್ಟಾಗಿ. ಅದು ಬಿಟ್ಟು ಎಲ್ಲರಿಗೂ ಉಪಯೋಗ ಆಗಲ್ಲ ಅದು. ಬೆಂಗಳೂರನ್ನ ಡೆವಲಪ್ ಮಾಡಿ ಫಸ್ಟು. ಅಲ್ಲಿ ರೋಡ್ಗಳು ಡೆವಲಪ್ ಮಾಡಿ, ಇಲ್ಲ ಅಲ್ಲಿ ಗಲೀಜ್ ನೀರು ಹರಿಯತ್ತಲ್ಲ ಡೆವಲಪ್ ಮಾಡಿ. ಸರ್, ಮಾರ್ಕೆಟ್ಗೆ ಹೋದ್ರೆ ಮೆಜೆಸ್ಟಿಕ್ ಹೋದ್ರೆ ಮೂಗಿಡಕ್ಕಾಗಲ್ಲ. ಅಲ್ಲೊಂಥರ ಅಸಹ್ಯ ಆಗುತ್ತೆ. ರೈತರು ಇಲ್ಲಿಂದ ಗೂಡು ತೊಗೊಂಡು ಹೋಗ್ತಾರೆ ಅಲ್ವಾ. ಅದಕ್ಕೆ ಬೆಳಿಗ್ಗೆ ಹೊತ್ತು ಬಸ್ಸಸ್ ಬಿಡಿ, ನೀವು ಫೆಸಿಲಿಟೀಸ್ ಕೊಡಿ ಅದಕ್ಕೆ. ಇಲ್ಲ ಅಲ್ಲಿ ಕ್ಲೀನ್ ಮಾಡಿಸಿ. ನೀವು ಮಾರ್ಕೆಟ್ ಏರಿಯಾ ನೋಡಿ ಸರ್, ಕ್ಲೀನ್ ಮಾಡಿಸಿ. ನೀವು ಬರೀ ಶಿವಾಜಿನಗರ್ ನೋಡಿಕೊಂಡು, ನೀವು ಬರೀ ಪ್ರಿವಿಲೇಜ್ಡ್ ಏರಿಯಾಸ್ ನೋಡಿಕೊಂಡು ಬೆಂಗಳೂರು ಡೆವಲಪ್ಡ್ ಇದೆ ಅಂದರೆ ಅದು ಆಗಲ್ಲ. ಬೆಂಗಳೂರು ಅಷ್ಟು ಮಾತ್ರ ಬೆಂಗಳೂರು. ಹಂಗಿದ್ರೆ ನೀವು ಇರೋ ಏರಿಯಾಸ್ ಮಾತ್ರ ಬೆಂಗಳೂರಾ? ಬೇರೆ ಈ ಸ್ಲಮ್ಗಳಿದಾವಲ್ಲ ಅದು ಬೆಂಗಳೂರು ಅಲ್ವಾ? ಸ್ಲಮ್ನ ಡೆವಲಪ್ ಮಾಡಿ ನೋಡೋಣ. ಆಗಲ್ಲ ಅದು. ಫಸ್ಟ್ ಅಲ್ಲಿಂದ ಡೆವಲಪ್ಮೆಂಟ್ ಮಾಡಬೇಕು. ಸೀದಾ ಇಲ್ಲಿಂದ ತೊಗೊಂಡೋಗ್ತೀನಿ ಅಂದರೆ ಆಗಲ್ಲ ಅದು. ಈಗ ಕನಕಪುರ ನಿಮ್ಗೆ ಹತ್ರದಲ್ಲಿದೆ, ತುಂಬ ದೂರ ಏನಿಲ್ಲ. DK ಶಿವಕುಮಾರ್ ಅವರು ಅದೇ ಒಂದು ಕ್ಷೇತ್ರದ MLA ಕೂಡ ಅವರಲ್ಲಿ. ಈಗ ಅಲ್ಲೇ ಬೇಕಾದ್ರೆ ತಗೊಂಡು ಅವ್ರ ಏರಿಯಾನೇ ಡೆವಲಪ್ ಮಾಡ್ಬೋದಲ್ಲ, ಅವ್ರ ಕ್ಷೇತ್ರನೇ ಕನಕಪುರನ. ಅವ್ರ ಏರಿಯಾ ರೈತರು ಮಾತ್ರ ರೈತರು. ಇಲ್ಲಿರೋ ರೈತರಲ್ಲ. ಅಲ್ಲಿ ಇರೋ ರೈತರು ಮಾತ್ರ ರೈತರು. ಅವ್ರು ಮಾತ್ರ ಅವ್ರ ಜಮೀನ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗಬಾರ್ದು. ಇಲ್ಲಿರೋ ರೈತರು ಮಾತ್ರ ಎಲ್ಲ ಮಾರ್ಕೊಂಡು ಅವ್ರು ಕೊಡೋ ಫ್ಯಾಕ್ಟ್ರಿನಲ್ಲಿ ನಾವು ಇದು ಏನು ಸೆಕ್ಯೂರಿಟಿ ಕೆಲಸದವ್ರಾಗಲಿ ಏನು ಸರ್ ಇದು ಅಭ್ಯಾಸ ಮಾಡಿಸ್ತಾರಂತೆ. ಏನಕ್ಕೆ ಬೇಕು ನಮಗೆ? ನಾವು ಬೆಳಿತಾನೆ ಕೃಷಿ ಕಲ್ತ್ಕೊಂಡು ಬಂದಿದ್ದೀವಿ. ನಾವು ಅದನ್ನ ಮಾಡ್ಕೊತೀವಿ ಬಿಡಿ. ನೀವೇನು ಈ ಹಪ್ಪಳ ತಟ್ಟೋದಂತೆ ಏನಕ್ಕೆ ನಮಗೆ? ಅದು ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ನಾವು ಜೀವನ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾವು ದುಡ್ದು ನಾವು ಜೀವನ ಮಾಡ್ತಾ ಇದ್ದೀವಿ. ನಾವೇ ಇನ್ನೊಬ್ರಿಗೆ ಅನ್ನ ಹಾಕೋ ಕೆಪಾಸಿಟಿ ಇರೋರು. ನಿನ್ನ ಹತ್ರ ನಾವು ಅನ್ನ ಕೈ ಚಾಚಲ್ಲ. ಅನ್ನನೇ ತಾನೇ ತಿನ್ನೋದು. ನೀವು ಬೇರೆ ಏನಾದ್ರು ತಿಂತೀರಾ? ಗ್ರೇಟರ್ ಬ್ಯಾಂಗ್ಳೂರ್ ಮಾಡಿಬಿಟ್ಟು ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಹೊಸದೇನಾದ್ರು ಪ್ರೊಸೆಸ್ಡ್ ಫುಡ್ ಬರುತ್ತಾ? ಪ್ರೊಸೆಸ್ಡ್ ಫುಡ್ಡಿಂದಾನೇ ಅಲ್ವಾ ಮಾಡೋದು. ಸೊ ನೀವು ಆ ಥರ ಏನಾದ್ರು ರೆಡಿ ಮಾಡೋಂಗಿದ್ರೆ ನೋಡಿ, ಯೋಚನೆ ಮಾಡೋಣ.